ಚಿತ್ರದುರ್ಗ ನಾನು ಪೇಪರಲ್ಲಿ ಅದನ್ನು ಗಮನಿಸಿದೆ. ನಮ್ಮನೆಗೆ ಟೆಂಪಲ್ಗಳನ್ನ ಆಗಾಗ ಕ್ಲೋಸ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷಕ್ಕೆ. ಏನು ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ. ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆ ಆಗಲಿ ಆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ವ್ಯವಸ್ಥೆ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ. ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ. ಈ ರಾಜ್ಯದಲ್ಲಿ 7ನೇ ತಾರೀಕು ಬರಗಾಲಕ್ಕೆ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನ್ಯಾಯ ಬಜೆಟ್ನಿಂದ ನಮಗೆ ಹಣ ಬಂದಿರೋದು, ಹಿಂದೆ ಬಜೆಟ್ನಿಂದ ಏನು ಯೂಸ್ ಮಾಡಿದ್ರು ಅದು ಕೂಡ ನಮಗೆ ಬಂದೇ ಹೋಯ್ತು. ಏನು ನಮಗೆ ತಾರತಮ್ಯ ಆಗ್ತಾ ಇದೆ ಅದರ ವಿರುದ್ಧ ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾವೆಲ್ಲ ಮಂತ್ರಿಗಳು MLAಗಳು ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ಮಾಡಿದ್ದೇವೆ. ಇದಕ್ಕೆಲ್ಲ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳು ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನು ದೆಹಲಿಗೆ ಮುಗಿಸುವಂತ ಕೆಲಸ ಅವರು ಯಾಕೆ ವಿಫಲ ಆದರೂ ಅಂತ ಫಸ್ಟ್ ಆತ್ಮಾವಲೋಕನ ಮಾಡಬೇಡಿ. ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಲ್ಲ, ಬರಗಾಲಕ್ಕೆ ದುಡ್ಡು ಕಳಿಸಿಲ್ಲ. ಅವ್ರ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟ್ ಅವರ ಧ್ವನಿಯನ್ನ ಕೇಂದ್ರ ಸರ್ಕಾರದ ಹಣವನ್ನ ಸರಿಯಾದ ರೀತಿಯಲ್ಲಿ ಕೊಡಲಿ. ಅದಕ್ಕೆ ಜನ ಅವ್ರನ್ನ ಧಿಕ್ಕರಿಸಿದ್ರು. ಸಿದ್ದರಾಮಯ್ಯ ಅವರು ಕುಂಕುಮ ಇಟ್ಕೊಳ್ಳಲ್ಲ ಅನ್ನೋದು ಮತ್ತೆ ಚರ್ಚೆ ಆಗ್ತಾ ಇರುವಂಥದ್ದು ಜೋರಾಗಿ. ಮಂಗಳಾರತಿ ಓಕೆ, ಕುಂಕುಮ ಹಾಕೊಳ್ಳಲ್ಲ ಅನ್ನೋದು ಯಾರು ಹೇಳಿದ್ರಿ? ನೀವು ನೋಡಿಲ್ಲ ಅವರು ಕುಂಕುಮ ಅಲ್ಲ, ನಿನ್ನೆ ಒಂದು ಹೆಂಗಸರ ಇಟ್ಕೊಳ್ತಾರೆ. ಯಾರು ಹೇಳಿದ್ರು? ಅಲ್ಲ, ಅರ್ಚಕರು ಬಂದಾಗ ಬೇಡ ಅಂತೇಳಿ ಕೆಲವ್ರಿಗೆಲ್ಲ ಅಲರ್ಜಿಗಳಿರ್ತಾವ್ರಿ, ಏನೇನೋ ಇರ್ತದೆ. ಈಗ ನನಗೆ ಸುಗಂಧರಾಜ ನಾನು ಮುಗಿಸ್ಕೊಳ್ಳೋದಿಲ್ಲ. ಸುಗಂಧರಾಜ ಅದನ್ನು ದೂರ ಹಾಕ್ತಾರಲ್ಲ, ನಾನು ಮುಗಿಸ್ಕೊಳ್ಳೋದಿಲ್ಲ. ನಾನು ಲೆಟ್ರಿಗೆ ಬಂದ್ಬಿಟ್ಟಿದ್ದೀನಿ, ನನಗೆ ಸುಗಂಧರಾಜ ಹಾಕ್ಬೇಡಿ. ಅವರಿಗೆ ಕುಂಕುಮ ಅಲರ್ಜಿನ ಯಾರು ಹೇಳಿದ್ರು? ಕುಂಕುಮ ಮೊನ್ನೆಲ್ಲ ಇಟ್ಕೊಂಡಿದ್ರು. ಒಂದೇ ಒಂದೇ ಮಾತಾಡ್ರೆ ಅಲ್ಲ, ಬಿಜೆಪಿ ಇಶ್ಯೂ ಕೇಳ್ತಾರೆ. ಗುಲ್ಬರ್ಗಾಯಿಂದ ನಾನೇ ಬಂದಿದ್ದೇನೆ. ಸರಿಗ ಪ್ರತ್ಯೇಕ ರಾಜ್ಯದ್ದು ಮೊಬೈಲ್ ಡೌನ್ ಮಾಡಿ. ಇಡೀ ಭಾರತ ಒಂದು ಕಾಂಗ್ರೆಸ್ ಪಕ್ಷ ಭಾರತವನ್ನು ಯಾವಾಗಲೂ ಕೂಡ ಒಗ್ಗಟ್ಟಿದೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಇಡೀ ದೇಶವನ್ನು ಒಗ್ಗಟ್ಟಾಗಿ ಬುದ್ಧಿ ಮಾತು ಹೇಳಿದ್ರ ಸರ್? ನಮ್ಮ ಎಲ್ಲ ನಾಯಕರುಗಳು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ತೆಗಿದ್ರು ನೀನು ಒಗ್ಗಟ್ಟಾಗಿರ್ಬೇಕು, ಸಮಾನತೆಯಿಂದ ಹಣ ಹಂಚಬೇಕು ಅನ್ನೋ ಹೋರಾಟವನ್ನು ಅಲ್ಲ, DK ಸುರೇಶ್